ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹಾಯ್ ಮಾಡು. ಇವತ್ತಿನ ಕಂಟೆಂಟ್ ಬಂದು ಏನು ಅಂತಂದರೆ, ಇವತ್ತು ನಮ್ಮ ಮನೇಲಿ ನಮ್ಮಮ್ಮ ಹುರ್ಗಡ್ಲೆ ತಂಬಿಟ್ಟು ಮಾಡ್ತಾಯಿದ್ರು. ಅದಕ್ಕೆ ಅದನ್ನು ಹೇಗೆ ಮಾಡ್ತಾರೆ ಅಂತ ನಿಮ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡ್ತಾಯಿದ್ದಾರೆ ಅಂತ. ಮೊದಲಿಗೆ 2 ಕೊಬ್ಬರಿ ತಗೊಂಡು ಈ ರೀತಿ ತುರಿತಾ ಇದ್ದಾರೆ. ಪಾಪು ಜೊತೆ ಆಟಾಡ್ಕೊಂಡು ತುರಿತಾ ಇದ್ದಾಳೆ. ಅವಳು ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ಲು. ಹೋಗಿ ಅದನ್ನು ಎತ್ತಿ ಚೆಲ್ಬಿಡೋದು ಹಂಗೆಲ್ಲ ಮಾಡ್ತಾಯಿದ್ಲು. ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾವು 2 ಕೊಬ್ಬರಿ ತಗೊಂಡಿದ್ದೀವಿ. ನಾವೇನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇಲ್ಲ, ಅದರಿಂದ 2 ಕೊಬ್ಬರಿ ತಗೊಂಡಿದ್ದೀವಿ. ಇನ್ನೂ ಕಮ್ಮಿಗೆ ಬೇಕಾದರೂ ಮಾಡ್ಕೋಬೋದು, ನೀವು ಇನ್ನೂ ಜಾಸ್ತಿಗೆ ಬೇಕಾದರೂ ಮಾಡ್ಕೋಬೋದು. ನೀವು ಎಷ್ಟು ಉಂಡೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜಾಸ್ತಿ ಮಾಡಿ ಇಟ್ಕೊಂಡ್ರೂ ಏನೂ ವೇಸ್ಟ್ ಆಗೋದಿಲ್ಲ, ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಿ ಲಾಸ್ಟಲ್ಲಿ ಉಳಿದಿರುತ್ತಲ್ಲ, ಇನ್ನು ತುರಿಯೋಕೆ ಆಗದೆ ಅದನ್ನು ನಾನು ಇಸ್ಕೊಂಡು ತಿಂತಾ ಇದ್ದೆ. ನೆಕ್ಸ್ಟ್ ಬಂದು ಇಲ್ಲಿ ಒಂದು ಲೋಟದಲ್ಲಿ ಫುಲ್ಲು ಪುಟಾಣಿ ತಗೊಂಡಿದ್ದಾರೆ, ಅಂದರೆ ಕಡಲೆ ತಗೊಂಡಿದ್ದಾರೆ. ಇದನ್ನ ಇವಾಗ ಸೈಡಲ್ಲಿ ಒಂದು ಬಾಂಡಿಗೆ ಎತ್ತಿ ಇಡ್ತಾ ಇದ್ದಾರೆ. ನೆಕ್ಸ್ಟು ಹಸಿ ಕಡಲೆ ಬೀಜ ತಗೊಂಡಿದ್ದಾರೆ. ಒಂದು 3/4 ಕಪ್ ಆದರೆ ಸಾಕಾಗುತ್ತೆ. ಇಲ್ಲಿ ಸೈಡಲ್ಲಿ ಪುಟಾಣಿನ ಒಂದು ಬಾಂಡಲಿ ಒಂದು ಪ್ಲೇಟಲ್ಲಿ ಕೊಬ್ಬರಿ ಇಟ್ಟಿದ್ದಾರೆ. ಇವಾಗ ಇದನ್ನು ಫ್ರೈ ಮಾಡೋಕ್ಕೆ ಸ್ಟವ್ ಹಚ್ತಾ ಇದ್ದಾರೆ. ಇವಾಗ ಇದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಆಗೋ ಅಷ್ಟು ಫ್ರೈ ಮಾಡಬೇಕು. ಈ ರೀತಿ ಸೌಟಲ್ಲಿ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ ಅಂತ ಈ ರೀತಿ ಆಡಿಸ್ತಾ ಇರಬೇಕು. ಈ ರೀತಿ ಕೈ ಬಿಡ್ದೇನೆ ಫ್ರೈ ಮಾಡಿದ್ರೆ ಎಲ್ಲ ಕಡೆನೂ ಚೆನ್ನಾಗಿ ರೋಸ್ಟ್ ಆಗುತ್ತೆ, ಇಲ್ಲಾಂದರೆ ಒಂದೇ ಕಡೆ ಎಲ್ಲ ಸೀದೋಗ್ಬಿಡುತ್ತೆ. ಅದರಿಂದ ಈ ರೀತಿಯೇ ಚೆನ್ನಾಗಿ ಫ್ರೈ ಮಾಡಬೇಕು. ಇವಳು ತುಂಬ ತೀಟ್ಲೆ ಮಾಡ್ತಾಯಿದ್ಲು. ನೋಡಿ, ಈ ರೀತಿ ಫ್ರೈ ಮಾಡಬೇಕು. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರಾ ಅಷ್ಟು ತಗೊಂಡ್ರೆ ಸಾಕಾಗುತ್ತೆ. ಇವಳು ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ಅಂತ, ಬರೀ ತೀಟ್ಲೆ. ಹಾಯ್ ಮಾಡ್ತಾಳೆ, ಕ್ಯಾಮ್ರಾ ತೋರಿಸಿದ್ರೆ ಸಾಕು ಹಾಯ್ ಮಾಡ್ತಾಳೆ. ಎಲ್ಲನೂ ಎತ್ತಿ ಬಿಸಾಕ್ಬಿಡ್ತಾಳೆ, ಮನೆಯೆಲ್ಲ ಚೆಲ್ಲಿ ಹಾಳು ಮಾಡ್ತಾಳೆ. ಇನ್ನೂ ಫ್ರೈ ಆಗಬೇಕಿದು. ನೋಡಿ, ಇಷ್ಟು ಬಂದರೂ ಸಾಕಾಗೋದಿಲ್ಲ, ಇನ್ನೂ ಜಾಸ್ತಿ ಫ್ರೈ ಆಗಬೇಕು. ಇದನ್ನು ಮಾಡೋದೇನು ತುಂಬ ಈಸಿ. ಮಾಡೋಕ್ಕೆ ಬರದೇ ಇರೋರು ಈ ತಂಬಿಟ್ಟು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಮತ್ತು ಈಸಿಯಾಗಿ ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ರೀತಿ ಕೈ ಬಿಡ್ದೇನೆ ಸೌಟಲ್ಲಿ ತಿರುಗಿಸ್ಬೇಕು. ನಾನು ತಿರುಗಿಸ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಎದ್ಕೊಂಡು ತಿರುಗಿಸ್ತಾ ಇದ್ದಾರೆ. ಪಾಪು ಹತ್ರ ಹೋಗಿದ್ರು, ಸೊ ಬಂದರು ಮತ್ತೆ ಅವರೇ. ಇವಾಗ ನೋಡಿ, ಈ ರೀತಿ ಆಗಿದೆ. ಇಷ್ಟ ಆದರೆ ಸಾಕಾಗುತ್ತೆ. ಎತ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಹತ್ರದಲ್ಲೇ. ಈ ರೀತಿ ಇಷ್ಟು ಆದರೆ ಫ್ರೈ ಸಾಕಾಗುತ್ತೆ. ಇವಾಗ ನೆಕ್ಸ್ಟು ಗಸಗಸೆ. ಇವಾಗ ಅದೇ ಸ್ಟವಲ್ಲೇ ಬಾಣಲಿಗೆ ಗಸಗಸೆ ಹಾಕಿ ಹುರ್ಕೋಬೇಕು. ಗಸಗಸೆ ಒಂದು 2 ಸ್ಪೂನ್ ಆದರೆ ಸಾಕಾಗುತ್ತೆ. ಈ ರೀತಿ ಆದರೆ ಸಾಕು. ನೆಕ್ಸ್ಟು ಎಳ್ಳು ಅಷ್ಟೇ, ಒಂದು ಕಪ್ಪಷ್ಟು, ಅಂದರೆ ಒಂದು ಲೋಟ, ಅರ್ಧ ಲೋಟ ಅದಾದರೆ ಸಾಕಾಗುತ್ತೆ.
ನೋಡಿ ಈ ರೀತಿ ಬಿಡ್ದೇ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೌಟ್ ಆಡಿಸ್ತಾನೆ ಇರಬೇಕು. ಒಂದು 5 ಮಿನಿಟ್ಸು ಇದು ಚಟಪಟ ಅಂತ ಸಿಡಿಬೇಕು, ಅಷ್ಟು ಆದರೆ ಸಾಕು. ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ, ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ಇವಾಗ ನೆಕ್ಸ್ಟು ಪುಟಾಣಿನ ಮಿಕ್ಸಿಲಿ ರುಬ್ಕೊಬಿಡೋಣ ಅಂತೇಳಿ ಪೌಡ್ರ್ ಮಾಡೋಕ್ಕೆ ಅದಕ್ಕೆ ಒಂದು 4ರಿಂದ 5 6 ಅಥವಾ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ರುಚಿ ಕೊಡಲಿ ಅಂತ, ಕಮ್ಮನ್ಲಿ ಅಂತ ಹಾಕೋದು ಏಲಕ್ಕಿ ಕಾಯಿ. ಇವಾಗ ಪುಟಾಣಿ ಜೊತೆ ಏಲಕ್ಕಿ ಕಾಯಿನೂ ರುಬ್ಕೋಬೇಕು. ಪೌಡ್ರ್ ಮಾಡಿಕೊಂಡು ನೋಡಬೇಕು. ಈ ಸಲ ನೋಡ್ತಾ ಇದ್ದಾರೆ, ಇನ್ನು ಪೌಡ್ರ್ ಮಾಡಬೇಕಾ ಏನು ಅಂತ. ಇನ್ನೂ ಸ್ವಲ್ಪ ಪೌಡ್ರ್ ಮಾಡಬೇಕು. ನೈಸ್ ಅಂತೇನು ಜಾಸ್ತಿ ಏನು ನೈಸ್ ಬೇಕಾಗಿಲ್ಲ, ಒಂದು ಸ್ವಲ್ಪ 70% ಆದರೆ ಸಾಕು, 100% ಏನು ನೈಸ್ ಬೇಡ. ನೋಡಿ ಇವಾಗ ಈ ರೀತಿ ಆದರೆ ಸಾಕು ಪೌಡ್ರು. ಇವಾಗ ಇದನ್ನು ಎತ್ತಿ ಗಸಗಸೆ ಮತ್ತು ಎಳ್ಳು ಇತ್ತಲ್ಲ ಬಾಣಲಿ, ಆ ಬಾಣಲಿಗೆ ಹಾಕಿ ಇವಾಗ ಇಡ್ತಾ ಇದ್ದಾರೆ. ನೆಕ್ಸ್ಟು ಇನ್ನೂ ಉಳಿದಿರೋ ಪುಟಾಣಿನ ಪೌಡ್ರ್ ಮಾಡೋಕ್ಕೆ ಹಾಕ್ತಾಯಿದ್ದಾರೆ. ಇವಾಗ ಇದಕ್ಕೆ ಹುರ್ಕೊಂಡು ಸಡಲ್ ಎತ್ತಿಟ್ಕೊಂಡಿದ್ದು ಗಸಗಸೆನ ಜೊತೆಗೆ ಹಾಕಿ ರುಬ್ಬಕ್ಕೆ ಇಟ್ಟರು ಪುಟಾಣಿ ಜೊತೆ. ಇವಾಗ ರುಬ್ಬಾಗಿದೆ. ಇವಾಗ ಸೈಡಲ್ಲಿ ರೋಸ್ಟ್ ಮಾಡಿ ಎತ್ತಿಟ್ಟಿರೋ ಕಡಲೆ ಬೀಜನ ಇವಾಗ ಸಿಪ್ಪೆ ತೆಗಿತಾ ಇದ್ದಾರೆ. ಸಿಪ್ಪೆ ತೆಗೆದು 2 ಬೇಳೆ ಮಾಡಬೇಕು. ನೋಡಿ ಈ ರೀತಿ ಮಾಡ್ಕೋಬೇಕು. ಸಿಪ್ಪೆ ಎಲ್ಲ ತೆಗ್ದು ಈ ರೀತಿ 2 ಬೇಳೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ತಿನ್ನುವಾಗ ತಂಬಿಟ್ಟಲ್ಲಿ ಹಂಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತುಂಬ. ಆಮೇಲೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಆದಮೇಲೆ ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ಪುಟಾಣಿ ಇತ್ತಲ್ಲ ಆ ಪೌಡ್ರ್ ಜೊತೆನೇ ಇನ್ನು ಸ್ವಲ್ಪ ಜಾಸ್ತಿ ಏನು ಬೇಡ, ಒಂದು 20-25 ಕಾಳಷ್ಟು ಇದನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕಾಗುತ್ತೆ. ಅಂದರೆ ಫ್ಲೇವರ್ ಸ್ವಲ್ಪ ಹಂಗೆ ಸಿಕ್ಕಲಿ ತಿನ್ನಬೇಕಾದ್ರೆ ಅಂತ ಹೇಳಿ ಈ ರೀತಿ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ಹೊತ್ತು ಜಾಸ್ತಿ ಪುಡಿ ಆಗದಿದ್ರೂ ಪರವಾಗಿಲ್ಲ, ಸ್ವಲ್ಪ ಆದರೆ ಸಾಕು. ಇವಾಗ ಆಗಿದೆ. ಇಲ್ಲಿ ಗೋಲು ಏನು ರುಬ್ಕೊಂಡಿರೋ ಪೌಡ್ರನ್ನ ಆವಾಗಲೇ ಇಟ್ಟಿದ್ವಲ್ಲ, ಗಸಗಸೆ ಮತ್ತು ಎಳ್ಳು ಕಡಲೆ ಬೀಜ ಎಲ್ಲ ಹಾಕಿದ್ವಲ್ಲ ಬಾಣಲಿ, ಅಲ್ಲಿಗೆ ಇಟ್ಟು ಅದಕ್ಕೆ ಕೊಬ್ಬರಿನೂ ಮಿಕ್ಸ್ ಮಾಡಿ, ಕೊಬ್ಬರಿ ಸ್ವಲ್ಪ ಜಾಸ್ತಿನೇ ಆಯಿತು, ಅದರಿಂದ ಸ್ವಲ್ಪ ಎತ್ತಿಟ್ಕೊಂಡು ಇದಕ್ಕೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ತೊಗೊಂಡಿದ್ದೀವಿ. ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಂಡೆ ಮಾಡುವಾಗ ಯಾವುದೂ ಏನು ಮಿಕ್ಸ್ ಆಗಿರಲ್ಲ, ನೀಟಾಗಿ ಮಿಕ್ಸ್ ಆಗಿರುತ್ತೆ. ಇನ್ನು ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡಬೇಕಾಗುತ್ತೆ. ಏನವನು ನೋಡಿ ಈ ರೀತಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಬಿಸಿ ಮಾಡೋದೇನು ಬೇಡ, ಸುಮ್ಮನೆ ಹಾಗೆ ಮಿಕ್ಸ್ ಮಾಡ್ತಿರೋದು ಅಷ್ಟೇ. ಸೌಟಲ್ಲಿ ಮಾಡಿದ್ರೆ ಅಷ್ಟೊಂದು ಪರ್ಫೆಕ್ಟಾಗಿ ಆಗಲ್ಲ ಅಂತೇಳಿ ಕೈಯಲ್ಲಿ ಮಾಡ್ತಾಯಿದ್ರು. ಏನೋ ಏನೋ ಪಪ್ಪ ಬೇಕಾ ಪಪ್ಪ ಬೇಕಾ ಹಾಂ
ಅವಳು ಪಪ್ಪ ಬೇಕು ಅಂತ ಇದ್ಲು. ಏನೋ ಕ್ಯಾಮ್ರಾ ಇಟ್ರೆ ನಗಡೋದು ಬೋಳಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಪಾಕ ರೆಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಸಾಕಿಷ್ಟು. ಇವಾಗ ಪಾಕ ಮಾಡೋಕ್ಕೆ ಇಲ್ಲಿ ಬೆಲ್ಲನ ಈ ರೀತಿ ಮುರಿದು ಹಾಕ್ತಾ ಇದ್ದಾರೆ ಬಾಣಲಿಗೆ. ಇದು ಕ್ವಾಂಟಿಟಿ ಮೂರು ಬೆಲ್ಲ ಬೇಕಾಗುತ್ತೆ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅದ್ರ ಮೇಲೆ ಡಿಪೆಂಡು. ಜಾಸ್ತಿ ಸ್ವೀಟ್ ಮಾಡ್ತಾ ಇಲ್ಲ, ಮೀಡಿಯಮ್ ಸ್ವೀಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ 3 ಬೆಲ್ಲ ತಗೊಂಡಿದ್ದೀವಿ. ಜಾಸ್ತಿ ಸ್ವೀಟ್ ಆದರೂ ಚೆನ್ನಾಗಿರಲ್ಲ, ಸ್ವೀಟ್ ಕಡಿಮೆ ಆದರೂ ಚೆನ್ನಾಗಿರಲ್ಲ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿ ತಗೊಳ್ಳಿ. ನಾವಿಲ್ಲಿ 3 ಬೆಲ್ಲ ತಗೊಂಡಿದ್ದೀವಿ. ಈ ರೀತಿ ನೀಟಾಗಿ ಮುರಿದು ಇಟ್ಟಾಗ ಪಾಕ ಬೇಗ ಕರಗುತ್ತೆ. ಸೊ ಅದಕ್ಕೆ ಇವಾಗ ಇದಕ್ಕೆ 3/4 ಲೋಟ ಅಷ್ಟು ನೀರು ಹಾಕ್ತಿದ್ದೀವಿ. ಜಾಸ್ತಿ ನೀರೇನು ಬೇಡ, 3/4 ಲೋಟ ಅಷ್ಟು ಹಾಕಿದ್ರೆ ಸಾಕು. ಅದೇ ಕರಗಿದಾಗ ಮಿಕ್ಸ್ ಆಗಿ ಚೆನ್ನಾಗಾಗುತ್ತೆ. ಇವಾಗ ಸ್ಟವ್ ಹಚ್ಚಿ ಈ ರೀತಿ ಬೆಲ್ಲ ಕರಗೋಗ್ಬಿಟ್ಟಿದ್ದೀವಿ. ಬೆಲ್ಲನ ತೊಳೆದು ಹಾಕಿದ್ರೆ ಬೆಟರು. ಅಲ್ಲಿ ಧೂಳೆಲ್ಲ ಇರುತ್ತೆ, ಕಲ್ಲೆಲ್ಲ ಇರುತ್ತೆ. ಅದರಿಂದ ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟು ಹಾಕಿದ್ರೆ ಬೆಟರಾಗಿರುತ್ತೆ. ತೊಳೆದ್ಬಿಟ್ಟು ಹಾಕಲಿಲ್ಲ ಅಂದರೂ ಏನು ಪ್ರಾಬ್ಲಮ್ ಇಲ್ಲ. ಇದು ಪಾಕ ಆದಮೇಲೆ ಫಿಲ್ಟ್ರ್ ಮಾಡ್ಕೋಬೋದು. ಇವಾಗ ನಾವಿಲ್ಲಿ ಮೊದಲೇ ತೊಳೆದಿಟ್ಕೊಂಡಿದ್ವಿ, ಅದನ್ನೇ ಮುರಿದು ಹಾಕಿದ್ದು. ಅಲ್ಲಿ ಪಾಕ ಆಗ್ತಾಯಿತ್ತು, ಅಷ್ಟರಲ್ಲಿ ಕೊಬ್ಬರಿನ ಸ್ವಲ್ಪ ಮಿಕ್ಕೋಬಿಟ್ಟಿತ್ತಲ್ವ, ಅದನ್ನು ಎತ್ತಿ ಬಾಕ್ಸಲ್ಲಿ ಹಾಕಿಡ್ತಾಯಿದ್ರು. ನಾಳೆ ಏನಾದರೂ ಸ್ವೀಟ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ. ನೋಡಿ ಇಷ್ಟು ಬಂದಿದೆ, ಇನ್ನೂ ಆಗಿಲ್ಲ, ಇನ್ನೂ ಆಗಬೇಕು. ಇವಾಗ ಇದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ, ಬೇಗ ಕರಗಲಿ ಸ್ವಲ್ಪ ಅಂತ. ಇವಾಗ ಇದೆಲ್ಲ ಪಾಕ ಆಗಿದೆ. ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಹೇಳಿದ್ನಲ್ವ ಆವಾಗಲೇ ಡಸ್ಟೆಲ್ಲ ಇರುತ್ತೆ ಅಂತ ಹೇಳಿ, ಕಲ್ಲೆಲ್ಲ ಇರುತ್ತೆ, ಸಣ್ಣ ಸಣ್ಣ ಕಲ್ಲುಗಳು. ಅದರಿಂದ ಸಣ್ಣ ಜಾಲರಿ ಇರೋದನ್ನೇ ತಗೊಂಡು ಈ ರೀತಿ ಫಿಲ್ಟ್ರ್ ಮಾಡ್ಕೋಬೇಕು. ಇಲ್ಲಾಂದರೆ ಕಲ್ಲೆಲ್ಲ ಹಂಗೆ ಉಳ್ಕೊಬಿಡುತ್ತೆ, ಉಂಡೆ ತಿನ್ನುವಾಗ ಸಿಗುತ್ತೆ. ಆಮೇಲೆ ಸ್ವಲ್ಪ ಡೇಂಜರ್. ನೋಡಿ ಎಷ್ಟಿದೆ ಕಲ್ಲು, ನೋಡಿ ನೀವೇ. ಅದರಿಂದ ದಪ್ಪ ಜಾಲರಿ ತಗೊಂಡು ಫಿಲ್ಟ್ರ್ ಮಾಡಿದ್ರೆ ಅದು ನೀಟಾಗಿ ಫಿಲ್ಟ್ರ್ ಆಗಲ್ಲ. ನೋಡಿ ಹಿಂಗಾಗಿದೆ ಪಾಕ. ಇನ್ನು ಇದು ಗಟ್ಟಿ ಬರಬೇಕು, ಅದರಿಂದ ಮತ್ತೆ ಸ್ಟವ್ ಹಚ್ಚಿ ಕುದಿಯೋಕ್ಕೆ ಬಿಡ್ತಾಯಿದ್ದೀವಿ. ಇನ್ನು ಬರಬೇಕು ತುಂಬ ಇವಾಗ ಪಾಕ ಎಲ್ಲ ಕುದ್ದು ರೆಡಿಯಾಗಿದೆ. ನೋಡಿ ನೀವೇ ಈ ರೀತಿ ಆಗಬೇಕು. ಪಿನ್ ಟು ಪಿನ್ ಎಲ್ಲ ತೋರಿಸ್ಕೊಟ್ಟಿದ್ದೀವಿ. ಲೆಂತಿ ವಿಡಿಯೋ ಆದರೂ ಪರವಾಗಿಲ್ಲ ಅಂತ ಹೇಳಿ ನೋಡ್ಕೊಂಡು ನೀವು ಮಾಡಿ, ಒಂದ್ಸಲ ಟ್ರೈ ಮಾಡಿ. ಇವಾಗೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಅಲ್ಲಿಗೆ ಇವಾಗ ಪಾಕನ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ, ಎಲ್ಲ ಕಡೆ ಸ್ವೀಟು ಮಿಕ್ಸ್ ಆಗುತ್ತೆ. ಸೊ ಅದರಿಂದ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ, ಒಂದೇ ಸಲ ಜಾಸ್ತಿ ಹಾಕ್ಬಿಟ್ರೆ ಅದು ಸರಿ ಮಿಕ್ಸ್ ಆಗೋದಿಲ್ಲ. ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೌಟಲ್ಲಿ ಸ್ವಲ್ಪ ರೀತಿ ಅದುಮಿ ಮಿಕ್ಸ್ ಮಾಡಬೇಕಾಗುತ್ತೆ. ಇನ್ನೂ ಸ್ವಲ್ಪ ಪಾಕ ಬೇಕು. ಈ ರೀತಿ ಎಲ್ಲ ಕಡೆ ಹರಡೋ ಥರ ಹಾಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ಸೌಟಲ್ಲಿ ಅಷ್ಟೊಂದು ಪರ್ಫೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ, ಅದರಿಂದ
ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಇನ್ನು ಪರ್ಫೆಕ್ಟಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೆ ಇವಾಗ ಸೌಟಲ್ಲಿ ಬೇಡ ಅಂತೇಳಿ ಕೈಯಲ್ಲೇ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸೌಟಲ್ಲಿ ಸ್ವಲ್ಪ ಎಲ್ಲ ಅಂಟ್ಕೊಬಿಟ್ಟಿತ್ತಲ್ವ ಅದನ್ನೆಲ್ಲ ತೆಗಿತಾ ಇದ್ದಾರೆ. ಇವಾಗ ಕೈಯಲ್ಲೇ ಮಿಕ್ಸ್ ಮಾಡ್ತವ್ರೆ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆನೂ ಸ್ವೀಟ್ ಮಿಕ್ಸ್ ಆಗುತ್ತೆ, ಉಂಡೆನೂ ಮಾಡೋಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿ ಕೈಯಲ್ಲೇ ಮಿಕ್ಸ್ ಮಾಡ್ತವ್ರೆ. ಇವಾಗಲೇ ಗಮ್ ಅಂತ ಇತ್ತು, ನನಗೆ ಆವಾಗಲೇ ಆಲ್ರೆಡಿ ಬಾಯಲ್ಲಿ ನೀರು ಬರ್ತಿತ್ತು. ನಾನು ನೋಡಿರಲಿಲ್ಲ ಒಂದ್ಸಲನೂ ಈ ರೀತಿ ಮಾಡೋದು. ಇನ್ನೂ ಸ್ವಲ್ಪ ಬೇಕಿತ್ತು ಪಾಕ, ಅದಕ್ಕೆ ತಗೊಂಡ್ರು. ನಾನು ಇವಾಗ ಇದೇ ಮೊದಲು ನೋಡ್ತಾ ಇರೋದು, ನೋಡಿರಲಿಲ್ಲ ನಾನು ಯಾವಾಗ್ಲೂ ತಂಬಿಟ್ಟು ಮಾಡೋದನ್ನು ಲೈವಲ್ಲಿ. ಇಷ್ಟು ಈಸಿನಾ ಅಂತ ಅನ್ನಿಸ್ತು. ಅದೇ ಮಾಡೋ ತನಕ ಕಷ್ಟನೇ, ನೋಡೋರ್ಗೆ ಮಾತ್ರ ಈಸಿ ಅಷ್ಟೇ. ಜೋಕ್ಸ್ ಪಾರ್ಟ್ ಇಲ್ಲ, ಈಸಿಯಾಗಿ ಮಾಡ್ಬೋದು, ಏನಿಲ್ಲ, ಚೆನ್ನಾಗಿದೆ. ನೀವೇ ನೋಡ್ಬಿಟ್ಟು ಟ್ರೈ ಮಾಡಿ ಹೇಳ್ತೀರಾ, ಓ ಇಷ್ಟು ಚೆನ್ನಾಗಿದೆಯಾ ಅಂತ. ಸರಿ ಟ್ರೈ ಮಾಡಿರೋರು ಕಮೆಂಟ್ ಮಾಡಿ ನಾವು ಮಾಡಿದ್ದೀವಿ ಅಂತ. ಇದು ನಾವು ಮಾಡೋ ಸ್ಟೈಲ್ ತೋರಿಸಿದ್ದೆ ಅಷ್ಟೇ, ಈ ರೀತಿ ಮಾಡ್ತೀವಿ ಅಂತ. ತುಂಬ ತೀಟ್ಲೆ ಮಾಡ್ತಾ ಇದ್ಲು ನೋಡಿ. ಇವಾಗ ಇಷ್ಟು ಮಿಕ್ಸ್ ಆಗಿದೆ, ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ. ಅದು ಬಿಡಿ ಎಲ್ಲ ಇತ್ತಲ್ವ, ಅದೆಲ್ಲ ಈ ರೀತಿ ಅಂಟ್ಕೋಬೇಕು. ಅಂಟಿನ ಉಂಡೆ ಅಂತಾರಲ್ವ, ಆ ರೀತಿ ಅದಕ್ಕೆ ಬರಬೇಕು. ಅಲ್ಲಿ ತನಕ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ. ಸೌಟಲ್ಲಿ ಈ ಥರ ಮಿಕ್ಸ್ ಮಾಡಿದರೆ ಇಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿರ್ಲಿಲ್ಲ, ಅದಕ್ಕೆ ಕೈಯಲ್ಲಿ ಮಿಕ್ಸ್ ಮಾಡಿರೋದು. ಇವಾಗ ಉಂಡೆ ಮಾಡ್ತಾ ಇದ್ದಾರೆ ನೋಡಿ. ಈ ರೀತಿ ಒಂದೊಂದಾಗಿ ಉಂಡೆನ ಪ್ಲೇಟಲ್ಲಿ ಇಡ್ತಾ ಇದ್ದಾರೆ. ಒಂದು ಶೇಪ್ ಬಂದಿಲ್ಲ ಅಂತ ಹೇಳಿ ಇವಾಗ ಅದಕ್ಕೂ ಶೇಪ್ ಕೊಡ್ತವ್ರೆ. ಎರಡು ಉಂಡೆ ಆಗಿದೆ ಆಲ್ರೆಡಿ. ಇವಾಗ ಮೂರನೇ ಉಂಡೆಗೆ ಮಾಡ್ತಾ ಇದ್ದಾರೆ. ಪಾಪು ಬಾಯ್ ಬಿಡ್ತಾ ಇದ್ಲು ಕೊಡು ಅಂತ, ಕೊಟ್ಟರೆ ಬಿಸಾಕ್ಬಿಟ್ಲು ಕೆಳಗಡೆ. ನಾನು ಟೇಸ್ಟ್ ನೋಡೋಣ ಅಂದರೆ ಒಂದು ಕೈಯಲ್ಲಿ ಪಾಪು ಎತ್ಕೊಂಡಿದ್ದೆ, ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಎಲ್ಲಿ ಟೇಸ್ಟ್ ನೋಡೋದ, ಆಮೇಲೆ ನೋಡಿದೆ, ಮೊದಲು ವಿಡಿಯೋ ಮಾಡ್ಕೊಬಿಡೋದ ಅಂದ್ಬಿಟ್ಟು ಹೇಳಿ ವಿಡಿಯೋ ಮಾಡ್ತಾಯಿದ್ದೆ. ಈ ರೀತಿ ನೈಸಕ್ಕೆ ಉಂಡೆ ಮಾಡಿ ಇಡ್ತಾ ಇದ್ದಾರೆ. ಒಂದೇ ಮೀಡಿಯಮ್ ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಒಂದೇ ಸೈಜ್ಗೆ ಮಾಡೋಕ್ಕೆ ಮಾಡ್ತವ್ರೆ. ಇವಾಗ ನೋಡಿ ಉಂಡೆ ಎಲ್ಲ ಕಟ್ಟಿ ಆಗಿದೆ, ಈ ರೀತಿ ಬಂದಿದೆ ನೋಡಿ. ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ. ಆವಾಗಲೇ ಹೇಳಿದ್ನಲ್ವ ಕಡಲೆ ಬೀಜ ಈ ರೀತಿ ಮೇಲ್ಗಡೆ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಅದಕ್ಕೆ ಆವಾಗಲೇ ಹೇಳಿದ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಚೆನ್ನಾಗಿ ಕಾಣ್ತಿದೆ ಅಲ್ವ. ಟೇಸ್ಟು ಕೂಡ ಹಂಗೆ ಇದೆ. ನಾನು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಇವಾಗ ಇದನ್ನು ಸ್ಟೋರ್ ಮಾಡೋಕ್ಕೆ ಒಂದು ಪಾತ್ರೆಗೆ ಇಡ್ತಾ ಇದ್ದಾರೆ. ಏನು ಬೇಗ ಹಾಳಾಗಲ್ಲ, ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿವೆ. ಇವಾಗ ಇದನ್ನು ಈ ರೀತಿ ತುಂಬಿಸಿ ಇಡ್ತಾ ಇದ್ದಾರೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಟೇಸ್ಟು ಮಾತ್ರ ಸಖತ್ತಾಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.